ಓಂ ಶಾಂತಿ. ಮುರಳಿ ದಿನಾಂಕ 20/6/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಬಳಿ ಅವಿನಾಶಿ ಜ್ಞಾನರತ್ನಗಳ ಅಪಾರ ಖಜಾನೆ ಇದೆ. ನೀವು ಅದನ್ನು ದಾನ ಮಾಡಿ ನಿಮ್ಮ ಹೊಸಲಿನಿಂದ ಯಾರೂ ಹಾಗೆಯೇ ಹೋಗಬಾರದು. ಪ್ರಶ್ನೆ: ಸರ್ವ ಸಂಬಂಧಗಳ ಸ್ಯಾಕ್ರೀನ್ ತಂದೆಯು ತನ್ನ ಮಕ್ಕಳಿಗೆ ಯಾವ ಶ್ರೀಮತ ಕೊಡುತ್ತಾರೆ? ಸರ್ವ ಸಂಬಂಧಗಳ ಸ್ಯಾಕ್ರೀನ್ ತಂದೆಯು ತನ್ನ ಮಕ್ಕಳಿಗೆ ಯಾವ ಶ್ರೀಮತ ಕೊಡುತ್ತಾರೆ? ಉತ್ತರ: ಮಧುರ ಮಕ್ಕಳೇ, ತಮ್ಮ ಬುದ್ಧಿಯೋಗವನ್ನು ಎಲ್ಲ ಕಡೆಯಿಂದ ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡುತ್ತಾ ಇರಿ. ಪ್ರಪಂಚದ ಯಾವುದೇ ವಸ್ತು, ಮಿತ್ರ ಸಂಬಂಧಿ ಮೊದಲಾದವರು ನೆನಪಿಗೆ ಬರಬಾರದು. ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ದುಃಖ ಕೊಡುವವರಾಗಿದ್ದಾರೆ. ವಿಶ್ವದ ಮಾಲೀಕರಾಗಬೇಕೆಂದರೆ ಅವಶ್ಯವಾಗಿ 63 ಜನ್ಮಗಳ ಲೆಕ್ಕಾಚಾರವನ್ನೂ ಮುಗಿಸುವ ಪರಿಶ್ರಮ ಪಡಲೇಬೇಕಾಗುತ್ತದೆ. ಎಲ್ಲವನ್ನೂ ಮರೆತು ಅಶರೀರಿಯಾಗಿರಿ, ಆಗ ಲೆಕ್ಕಾಚಾರವು ಕಳೆಯುವುದು. ನಾನು ಸರ್ವ ಸಂಬಂಧಗಳ ಸ್ಯಾಕ್ರೀನ್ ಆಗಿದ್ದೇನೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ತಂದೆಯು ಯಾವ ಅಪಾರ ಜ್ಞಾನಧನವನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ಸಾಹುಕಾರರಾಗಬೇಕಾಗಿದೆ ಮತ್ತು ಎಲ್ಲರಿಗೂ ದಾನ ಮಾಡಬೇಕಾಗಿದೆ. ಯಾರೇ ಬಂದರೂ ಅವರ ಜೋಳಿಗೆಯನ್ನು ತುಂಬಿಸಬೇಕಾಗಿದೆ. ಎರಡನೇದು, ತಂದೆಯ ನೆನಪಿನಿಂದಲೇ ಕಲ್ಯಾಣವಾಗಬೇಕಾಗಿದೆ. ಆದ್ದರಿಂದ ನಡೆದಾಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿನಲ್ಲಿರಬೇಕು. ಎಲ್ಲ ಸಂಬಂಧಗಳ ರಸವನ್ನು ತಂದೆಯಿಂದಲೇ ತೆಗೆದುಕೊಳ್ಳಬೇಕಾಗಿದೆ. ವರದಾನ: ಸದಾ ಬ್ಯುಸಿಯಾಗಿರುವ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಾತೀತ ಭವ. ಸದಾ ಬ್ಯುಸಿಯಾಗಿರುವ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಾತೀತ ಭವ. ಸಂಪೂರ್ಣ ಕರ್ಮಾತೀತರಾಗುವುದರಲ್ಲಿ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಗಳೇ ವಿಘ್ನ ಹಾಕುತ್ತದೆ. ಈ ದೂರುಗಳನ್ನು ಸಮಾಪ್ತಿಗೊಳಿಸಲು ತಮ್ಮ ಮನಸ್ಸನ್ನು ಪ್ರತಿ ಸಮಯದಲ್ಲಿ ಬ್ಯುಸಿಯಾಗಿಡಿ. ಸಮಯವನ್ನು ನಿಗದಿಪಡಿಸುವ ವಿಧಿಯನ್ನು ಕಲಿಯಿರಿ. ಇಡೀ ದಿನದಲ್ಲಿ ಮನಸ್ಸನ್ನು ಎಲ್ಲೆಲ್ಲಿ ಬ್ಯುಸಿಯಾಗಿಡಬೇಕು ಎಂಬುದರ ಯೋಜನೆ ಮಾಡಿಕೊಳ್ಳಿರಿ. ಪ್ರತಿನಿತ್ಯವೂ ತಮ್ಮ ಮನಸ್ಸನ್ನು 4 ಮಾತುಗಳಲ್ಲಿ ಬ್ಯುಸಿಯಾಗಿಡಿ: ಮಿಲನ, ವರ್ಣನೆ, ಮಗ್ನರಾಗುವುದು ಹಾಗೂ ಲಗನ್ನಿನಲ್ಲಿ ಇರುವುದು. ಇದರಿಂದ ಸಮಯದಲ್ಲಿ ಸಫಲರಾಗುತ್ತೀರಿ ಹಾಗೂ ವ್ಯರ್ಥದ ದೂರುಗಳು ಸಮಾಪ್ತಿಯಾಗುತ್ತವೆ. ಸ್ಲೋಗನ್: ಸಫಲತೆಯನ್ನು ಪರಮಾತ್ಮನಿಂದ ಜನ್ಮಸಿದ್ಧ ಅಧಿಕಾರವಾಗಿ ಸಿಕ್ಕಿದೆ ಎಂದು ತಿಳಿದುಕೊಳ್ಳುವವರೇ ಸದಾ ಪ್ರಸನ್ನಚಿತ್ತರಾಗಿ ಇರಲು ಸಾಧ್ಯವಾಗುವುದು. ಸಫಲತೆಯನ್ನು ಪರಮಾತ್ಮನಿಂದ ಜನ್ಮಸಿದ್ಧ ಅಧಿಕಾರವಾಗಿ ಸಿಕ್ಕಿದೆ ಎಂದು ತಿಳಿದುಕೊಳ್ಳುವವರೇ ಸದಾ ಪ್ರಸನ್ನಚಿತ್ತರಾಗಿ ಇರಲು ಸಾಧ್ಯವಾಗುವುದು. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಸರಳತೆಯನ್ನು ತರುವುದರಲ್ಲಿ ಕೇವಲ ಒಂದು ಮಾತಿನ ಗಮನ ಅವಶ್ಯವಾಗಿ ಕೊಡಬೇಕು. ತಮ್ಮ ಸ್ಥಿತಿ ಸ್ತುತಿಯ ಆಧಾರದ ಮೇಲಿಲ್ಲ. ಕೆಲ ಮಕ್ಕಳು ಕರ್ತವ್ಯದ ಫಲದ ಇಚ್ಛೆ ಹೆಚ್ಚು ಇಟ್ಟುಕೊಳ್ಳುತ್ತಾರೆ. ಇದಕ್ಕಾಗಿ ಯಾವಾಗ ಸ್ತುತಿಯಿಲ್ಲವೆಂದರೆ ಸ್ಥಿತಿ ಏರುಪೇರಿನಲ್ಲಿ ಬಂದುಬಿಡುತ್ತದೆ. ನಿಂದನೆಯಾಗುತ್ತದೆ ಎಂದರೆ ನಿರ್ಧನಿಕರಾಗಿ ಬಿಡುತ್ತೀರಿ. ತಮ್ಮ ಸ್ಟೇಜನ್ನು ಬಿಟ್ಟು ಧನಿಯನ್ನು ಮರೆತು ಹೋಗುತ್ತಾರೆ.
ಅದಕ್ಕಾಗಿ ಸ್ತುತಿಯ ಆಧಾರದ ಮೇಲೆ ಸ್ಥಿತಿಯನ್ನು ಇಟ್ಟುಕೊಳ್ಳಬಾರದು. ಓಂ ಶಾಂತಿ.